ಕರ್ನಾಟಕ ಕಂಡ ಸರ್ವಶ್ರೇಷ್ಠ ಧೀಮಂತ ನಾಯಕರಲ್ಲಿ ಒಬ್ಬರು. ಸಮಾಜ ಅಭಿವೃದ್ಧಿಯ ಹರಿಕಾರರು, ರಾಜಕೀಯ ಮುತ್ಸದ್ದಿಗಳು, ಆರ್ಥಿಕ ತಜ್ಞರು, ಶಿಕ್ಷಣ ಪ್ರೇಮಿಗಳಾಗಿ ಮನುಕುಲದ ಉದ್ಧಾರಕ್ಕಾಗಿ ಅವರು ನೀಡುತ್ತಿರುವ ಕೊಡುಗೆ ಅನುಪಮವಾದದ್ದು. ಅವರೇ ನಮ್ಮೆಲ್ಲರ ಕಣ್ಮಣಿ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯು ವಿಶ್ವದಲ್ಲೇ ಅತ್ಯಂತ ಬಲಿಷ್ಠವಾಗಿದೆ. ನಮ್ಮ ಭಾರತ ದೇಶವು ಕಾಶ್ಮೀರದಿಂದ ಕನ್ಯಾಕುಮಾರಿ ಹಾಗೂ ಅಸ್ಸಾಮದಿಂದ ಗುಜರಾತ್ವರೆಗೆ ವ್ಯಾಪಿಸಿದೆ. ಕಳೆದ 70 ವರ್ಷಗಳಿಂದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಎಂಬ ಹಣೆಪಟ್ಟಿ ಹೊತ್ತು ಸಾಗುತ್ತಿತ್ತು. ಅದೃಷ್ಟವಶಾತ್ 2014ರಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಿಯಾಗಿ ಅತ್ಯದ್ಭುತವಾದ ಸಾಧನೆಗಳನ್ನು ಮಾಡಿದರು. ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ ಆಫ್ ಇಂಡಿಯಾ, ಕೃಷಿಯಲ್ಲಿ ಕ್ರಾಂತಿಕಾರಿ ನಿರ್ಧಾರಗಳು, ಜನಧನ ಖಾತೆಗಳು, ಜಲಜೀವನ್ ಮಿಷನ್, ರಕ್ಷಣೆಯಲ್ಲಿ ಸ್ವಾವಲಂಬನೆ ಮುಂತಾದ ಹಲವಾರು ಯೋಜನೆಗಳು ವಾಸ್ತವಕ್ಕೆ ಬಂದವು. 2019ರಲ್ಲಿ ಮೋದಿಜಿಯವರ ನಾಯಕತ್ವದ ಅಡಿಯಲ್ಲಿ ಲೋಕಸಭಾ ಚುನಾವಣೆಯನ್ನು ಘೋಷಿಸಲಾಯಿತು. ದೇಶದ ಸರ್ವತೋಮುಖ ಪ್ರಗತಿಗಾಗಿ ದೇಶಾದ್ಯಂತ ಯೋಗ್ಯ ಹಾಗೂ ಆದರ್ಶ ವ್ಯಕ್ತಿಗಳ ಆಯ್ಕೆಗಳು ಪ್ರಾರಂಭಗೊಂಡವು. ಆಗ ಕರ್ನಾಟಕ ರಾಜ್ಯದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅವರಿಗೆ ಅತ್ಯಮೂಲ್ಯವಾದ ವಜ್ರ ಸಿಕ್ಕಿತು. ಆ ಅನುಪಮವಾದ ವಜ್ರವೇ ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ. ಕಳೆದ 33 ವರ್ಷಗಳಿಂದ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದಲ್ಲಿ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಹೆಸರು ಎಲ್ಲ ಕ್ಷೇತ್ರಗಳಲ್ಲಿ ಕೇಳಿಬರುತ್ತಿದೆ. ಹಳ್ಳಿಗಳನ್ನು ಶ್ರೀಮಂತಗೊಳಿಸುವ ಮಂತ್ರವನ್ನು ಹೊತ್ತು ಅಣ್ಣಾಸಾಹೇಬರು 1991ರಲ್ಲಿ ಶ್ರೀ ಬೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಮೂಲಕ ಸಹಕಾರ ಚಳುವಳಿಯನ್ನು ಆರಂಭಿಸಿದರು. ಈಗ ಈ ಸಂಸ್ಥೆಯು 209 ಶಾಖೆಗಳೊಂದಿಗೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದೆ. ಇದಾದ ನಂತರ ಜ್ಯೋತಿ ಸೌಹಾರ್ದ ಸಹಕಾರಿ ಸಂಘದ ಮೂಲಕ ಸ್ಥಾಪಿಸಲಾದ ಜ್ಯೋತಿ ಬಜಾರ್ಗಳ ನೆಟ್ವರ್ಕ್ ವ್ಯಾಪ್ತಿಯನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ವಿಸ್ತರಿಸಿದೆ. ಗ್ರಾಮೀಣ ಪ್ರದೇಶಗಳಿಗೆ ನಗರ ಮಟ್ಟದ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘವು ರೈತರಿಗೆ ಯೋಗ್ಯ ಬೆಲೆಯಲ್ಲಿ ಬೀಜ, ರಸಗೊಬ್ಬರ ಮತ್ತು ನೀರಾವರಿಗೆ ಬೇಕಾಗುವ ಸಾಮಗ್ರಿಗಳನ್ನು ಒದಗಿಸಲಾಗುತ್ತಿದೆ. ಅಣ್ಣಾಸಾಹೇಬರು ಕಟ್ಟಡ ನಿರ್ಮಾಣ ಮತ್ತು ಇತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣ ಸಂಸ್ಥೆಯನ್ನು ಸ್ಥಾಪಿಸಿದರು. ಇಂದು ಇದು ಸಾವಿರಾರು ಕಾರ್ಮಿಕರಿಗೆ ಪ್ರಯೋಜನಗಳನ್ನು ಒದಗಿಸಿದೆ. ಸಮಾಜ ಅಭಿವೃದ್ಧಿಯಾಗಬೇಕಾದರೆ ಗ್ರಾಮೀಣ ಭಾಗಕ್ಕೆ ಉನ್ನತ ಶಿಕ್ಷಣ ಬರಬೇಕೆಂಬ ಮುಂದಾಲೋಚನೆಯನ್ನು 30 ವರ್ಷಗಳ ಹಿಂದೆಯೇ ಅಣ್ಣಾಸಾಹೇಬ್ ಜೊಲ್ಲೆಯವರು ಮನಗಂಡಿದ್ದರು. ತಮ್ಮ ಧರ್ಮಪತ್ನಿ, ಶಾಸಕಿ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವೆ ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ ಅವರೊಂದಿಗೆ ಜೊಲ್ಲೆ ಎಜುಕೇಷನ್ ಸೊಸೈಟಿಯ ಮೂಲಕ ಹಲವಾರು ಶಿಕ್ಷಣ ಸಂಸ್ಥೆಗಳ ಜಾಲ ನಿರ್ಮಿಸಿದರು. ಇಂದು ಅಣ್ಣಾ ಮತ್ತು ವಹಿನಿ ಅವರ ದೂರದೃಷ್ಟಿಯ ಫಲವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಯಕ್ಷಂಬಾ ಮತ್ತು ನಿಪ್ಪಾಣಿಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು, CBSE ಶಾಲೆಗಳು, ಆಶಾ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ, PUC ಕಾಲೇಜುಗಳು, ಪದವಿ ಕಾಲೇಜುಗಳು, ಸ್ನಾತಕೋತ್ತರ ಕಾಲೇಜುಗಳಂತಹ ಹೈಟೆಕ್ ಸಂಸ್ಥೆಗಳು ಸ್ಥಾಪನೆಯಾಗಿವೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಬೆಂಗಳೂರು ನಗರದಲ್ಲಿ ಕಡಿಮೆ ವೆಚ್ಚದಲ್ಲಿ ಓದಲು ಹೋಗುವಂತೆ ಮ್ಯಾನೇಜ್ಮೆಂಟ್ ಕಾಲೇಜನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಮೇಕ್ ಇನ್ ಇಂಡಿಯಾ ಅನುಷ್ಠಾನದ ಭಾಗವಾಗಿ ಮ್ಯಾಗ್ನಮ್ ಟಫ್ ಇಂಡಿಯಾವು ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಲು ಟಫ್ ಅಂಡ್ ಗ್ಲಾಸ್ ಘಟಕವನ್ನು ಸ್ಥಾಪಿಸಿದೆ. ಪರಿಸರ ಕಾಳಜಿ ಹಾಗೂ ಸಂರಕ್ಷಣೆಯ ಉದ್ದೇಶಕ್ಕಾಗಿ ಸನ್ಫ್ಯಾನ್ನಿಂದ ಸೌರಶಕ್ತಿಯನ್ನು ತಯಾರಿಸಲಾಗುತ್ತಿದೆ. ಸಹಕಾರಿ ಸಂಸ್ಥೆಗಳಾಗಲಿ ಅಥವಾ ಕಾರ್ಪೊರೇಟ್ ಉದ್ಯಮಗಳಾಗಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಯುವಕರಿಗೆ ಉದ್ಯೋಗ ಸಿಗಬೇಕೆಂಬ ಮಹಾದಾಶೆಯೊಂದಿಗೆ ಇಂದು ಅಣ್ಣಾಸಾಹೇಬರು ಜೊಲ್ಲೆ ಗ್ರೂಪ್ ಮೂಲಕ 2500ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಉದ್ಯೋಗಗಳನ್ನು ನೀಡಿದ್ದಾರೆ. ಇದಲ್ಲದೆ ಲಕ್ಷಾಂತರ ಕೈಗಳು ಜೊಲ್ಲೆ ಸಮೂಹವನ್ನು ಅವಲಂಬಿಸಿ ವ್ಯವಹಾರಗಳನ್ನು ನಡೆಸುತ್ತಿವೆ. ಸಹಕಾರ ಆಂದೋಲನ ಅವಿರತವಾಗಿ ಮುಂದುವರಿಯಬೇಕೆಂಬ ಮಹಾದಾಶೆಯೊಂದಿಗೆ ಅಣ್ಣಾಸಾಹೇಬರು ಸಹಕಾರ ಕ್ಷೇತ್ರ ಸದಾ ಪ್ರಗತಿಯತ್ತ ಮುನ್ನುಗ್ಗಲು ಸಲಹೆ, ಸೂಚನೆ ಹಾಗೂ
ಮಾರ್ಗದರ್ಶನಗಳನ್ನು ನೀಡುತ್ತಿದ್ದಾರೆ. ಅಣ್ಣಾ ಸಾಹೇಬರು ರೈತರ ಒತ್ತಾಶೆಯಿಂದಾಗಿ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದ ನಿಪ್ಪಾಣಿಯ ಶ್ರೀ ಹಾಲ್ಸಿದ್ನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಡೆಗೆ ತಮ್ಮ ಗಮನವನ್ನು ಹರಿಸಿ ಪುನರುಜ್ಜೀವನಗೊಳಿಸಿ ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾರೆ. ಕಳೆದ 4-5 ವರ್ಷಗಳಲ್ಲಿ ಕಾರ್ಖಾನೆಯು ಗಣನೀಯ ಪ್ರಗತಿಯನ್ನು ಸಾಧಿಸಿದೆ. ಎಥೆನಾಲ್ ಉತ್ಪಾದನೆಯ ಕ್ಷೇತ್ರದಲ್ಲೂ ತನ್ನ ನೆಲೆಯನ್ನು ಸ್ಥಾಪಿಸಿದೆ. ಕಾರ್ಖಾನೆಯು 35,800 ಸದಸ್ಯರನ್ನು ಹೊಂದಿದ್ದು, ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ 1000 ನೌಕರರು ಅಣ್ಣಾ ಸಾಹೇಬರ ಗುಣಗಾನಗಳನ್ನು ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ಅಣ್ಣಾ ಸಾಹೇಬರು ನಿಜವಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಆದ್ದರಿಂದಲೇ ಮೋದಿಜಿಯವರು 2019ರಲ್ಲಿ ಅಣ್ಣಾ ಸಾಹೇಬರ ಹೆಗಲ ಮೇಲೆ ಕೈಯಿಟ್ಟು ಚಿಕ್ಕೋಡಿ ಲೋಕಸಭೆಗೆ ಭಾರತೀಯ ಜನತಾ ಪಕ್ಷದ ನಾಮನಿರ್ದೇಶನವನ್ನು ಮಾಡಿದರು. ಹಲವಾರು ಕ್ಷೇತ್ರಗಳಲ್ಲಿ ಸಹಕಾರದಿಂದಲೇ ಕ್ರಾಂತಿ ಮಾಡಿದ್ದರಿಂದ ಜನತೆಯು ಅಣ್ಣಾ ಸಾಹೇಬರನ್ನು ಭಾರೀ ಬಹುಮತದಿಂದ ಗೆಲ್ಲಿಸಿ ಲೋಕಸಭೆಗೆ ತಮ್ಮ ಪ್ರತಿನಿಧಿಯಾಗಿ ಕಳುಹಿಸಿದ್ದಾರೆ. ಚಿಕ್ಕೋಡಿ ಮತಕ್ಷೇತ್ರದವರು ಅಣ್ಣಾ ಸಾಹೇಬರ ರೂಪದಲ್ಲಿ ದಕ್ಷ, ಸುಸಂಸ್ಕೃತ ಹಾಗೂ ಮಾದರಿ ಪ್ರತಿನಿಧಿಯನ್ನು ಪಡೆದರು. ಅಣ್ಣಾ ಸಾಹೇಬರು ತಮ್ಮ ಮತದಾರರಿಗೆ ಯಾವಾಗಲೂ ಲಭ್ಯವಿರುತ್ತಾರೆ. ಬೆಳಗ್ಗೆಯಿಂದಲೇ ಜನರನ್ನು ಭೇಟಿ ಮಾಡಲು ಕಾಯುತ್ತಿರುತ್ತಾರೆ. ಬರುವ ಪ್ರತಿಯೊಬ್ಬರೂ ಅಣ್ಣ ಮತ್ತು ವಹಿನಿಯವರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರಗಳನ್ನು ಪಡೆದುಕೊಳ್ಳುತ್ತಾರೆ. ಕೆಲವರಿಗೆ ಉದ್ಯೋಗ ಬೇಕು, ಕೆಲವರಿಗೆ ವೈದ್ಯಕೀಯ ಸಹಾಯ ಬೇಕು, ಯಾರದೋ ಕೃಷಿ ಸಮಸ್ಯೆ, ಯಾರದೋ ಕೆಲಸ ಸರ್ಕಾರದ ಕೈಯಲ್ಲಿದೆ. ಕೆಲವು ಗ್ರಾಮಗಳಿಗೆ ರಸ್ತೆ ಬೇಕು, ಕೆಲವರಿಗೆ ತಾಣ ಬೇಕು. ಹೀಗೆ ಜನರು 10 ಹಲವು ಸಮಸ್ಯೆಗಳೊಂದಿಗೆ ಅಣ್ಣಾ ಸಾಹೇಬರ ಬಳಿಗೆ ಬರುತ್ತಾರೆ. ಅವರು ಅಷ್ಟೇ ಗಂಭೀರತೆಯಿಂದ ಅವುಗಳಿಗೆ ಪರಿಹಾರವನ್ನು ಒದಗಿಸುತ್ತಾರೆ. ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಎಂಬುದು ಒಬ್ಬ ಅಭಿವೃದ್ಧಿ ಹರಿಕಾರನ ಹೆಸರು. ಅವರು ತಮ್ಮ ಸಾಮಾಜಿಕ ಹಾಗೂ ರಾಜಕೀಯ ಜೀವನವನ್ನು ಕಾಯಕವೇ ಕೈಲಾಸ ಎಂಬ ಮಂತ್ರದೊಂದಿಗೆ ನಡೆಸುತ್ತಿದ್ದಾರೆ. ಕಳೆದ 5 ವರ್ಷಗಳ ಅಧಿಕಾರ ಅವಧಿಯಲ್ಲಿ ಚಿಕ್ಕೋಡಿ ಕ್ಷೇತ್ರದ ಧ್ವನಿಯಾಗಿ 8,810 ಕೋಟಿಗಿಂತಲೂ ಹೆಚ್ಚು ಹಣವನ್ನು ತಮ್ಮ ಕ್ಷೇತ್ರಕ್ಕೆ ತಂದು ವಿಶಾಲವಾದ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ. ಮೋದಿ ಸರ್ಕಾರವು ಭಾರತಾದ್ಯಂತ ರಸ್ತೆಗಳ ಜಾಲವನ್ನು ಹೆಣೆದಿದೆ. ಅದರ ಅಡಿಯಲ್ಲಿ ಅಣ್ಣಾ ಸಾಹೇಬರು ಚಿಕ್ಕೋಡಿ ಕ್ಷೇತ್ರದಲ್ಲಿ ರಸ್ತೆ ಮತ್ತು ಹೆದ್ದಾರಿಗಳ ನಿರ್ಮಾಣಕ್ಕಾಗಿ 7,194 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನು ತಂದರು. ನಮ್ಮ ಕ್ಷೇತ್ರದ ಮೂಲಕ ಹಾದು ಹೋಗುವ ಷಟ್ಪಥ ಪುಣೆ ಬೆಂಗಳೂರು ಹೆದ್ದಾರಿ ಕಾಮಗಾರಿ ಸಮರೋಪಾದಿಯಲ್ಲಿ ನಡೆಯುತ್ತಿದೆ. ಹಾಗೆಯೇ ಚಿಕ್ಕೋಡಿ ಬೈಪಾಸ್ ಗೋಟೂರ್ ರಸ್ತೆ ಕಾಮಗಾರಿಗೆ ಅನುಮೋದನೆಯನ್ನು ನೀಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 2,80,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 794 ಕೋಟಿಗಿಂತ ಹೆಚ್ಚು ಹಣವನ್ನು ವಿತರಿಸಲಾಗಿದೆ. ಅಣ್ಣಾ ಸಾಹೇಬರ ಪ್ರಯತ್ನದಿಂದ ಉಗಾರ್ಖುರ್ದ್, ಕುಡ್ಚಿ, ರಾಯಬಾಗ್, ಸೇಡ್ವಾಳ್, ಚಿಕ್ಕೋಡಿ ರಸ್ತೆ, ಬೆಲ್ಲದ ಬಾಗೇವಾಡಿ ರಸ್ತೆ ಹಾಗೂ ರೈಲು ನಿಲ್ದಾಣಗಳು ಅಭಿವೃದ್ಧಿಗೊಂಡಿವೆ. ಮಿರಜ್ ಬೆಳಗಾವಿ ರೈಲು ಚಿಕ್ಕೋಡಿ ಕ್ಷೇತ್ರದ ಮೂಲಕ ಹಾದು ಹೋಗುತ್ತದೆ. ಈ ಮಾರ್ಗದ ವಿದ್ಯುದ್ದೀಕರಣವು ದಕ್ಷತೆಯನ್ನು ಹೆಚ್ಚಿಸಿದೆ. ಎಲ್ಲ ಕಾಮಗಾರಿಗಳಿಗೆ ರೈಲ್ವೆ ಇಲಾಖೆಯಿಂದ 697 ಕೋಟಿಗಿಂತಲೂ ಹೆಚ್ಚು ಹಣ ಮಂಜೂರು ಮಾಡಲಾಗಿದೆ. ಪ್ರಧಾನಮಂತ್ರಿ ಉಜ್ವಲ್ ಗ್ಯಾಸ್ ಯೋಜನೆಯು ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಕನಸಿನ ಯೋಜನೆಯಾಗಿದೆ. ಹೊಗೆಯಿಂದ ಸಹೋದರಿಯರ ಕಣ್ಣೀರು ಒರೆಸುವ ಅದ್ಭುತ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರ ಅಡಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 1,18,000ಕ್ಕೂ ಹೆಚ್ಚು ಮಹಿಳೆಯರಿಗೆ 29.61 ಕೋಟಿ ಮೌಲ್ಯದ ಗ್ಯಾಸ್ ಸಂಪರ್ಕ ನೀಡಲಾಗಿದೆ. ಸಂಸದರ ಸ್ಥಳೀಯ ಅಭಿವೃದ್ಧಿ ನಿಧಿಯಿಂದ 16.76 ಕೋಟಿ ಕಾಮಗಾರಿ ಮಾಡಲಾಗಿದೆ. ಅದರಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಲಾ 1 ಆಂಬ್ಯುಲೆನ್ಸ್, ಸಿಸಿಟಿವಿ, ಬಸ್ ನಿಲ್ದಾಣ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 1,88,00,000ಕ್ಕೂ ಅಧಿಕ ನೆರವು ನೀಡಲಾಗಿದೆ. ಅದೇ ರೀತಿ ವಿಕಲಚೇತನರಿಗಾಗಿ ತ್ರಿಚಕ್ರ ಸ್ಕೂಟರ್ಗಳಿಗಾಗಿ 2,82,00,000 ರೂಪಾಯಿಗಳನ್ನು ನೀಡಲಾಗಿದೆ.
ಅಣ್ಣಾ ಸಾಹೇಬರು ರಾಜಕೀಯಕ್ಕಿಂತ ಸಮಾಜಮುಖಿ ಕೆಲಸಗಳತ್ತ ಗಮನ ಹರಿಸಿದ್ದಾರೆ. ಸಹಕಾರ, ಕಲೆ, ಕ್ರೀಡೆ, ಅಧ್ಯಾತ್ಮ, ಮಹಿಳಾ ಮತ್ತು ಯುವ ಸಬಲೀಕರಣದ ಮೂಲಕ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಪ್ರಧಾನಿ ಮೋದಿ ಅವರ ಕೆಲಸವನ್ನು ಅಣ್ಣಾ ಸಾಹೇಬರು ಮನೆ ಮನೆಗೂ ತಲುಪಿಸಿದ್ದಾರೆ. ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿ ಇರಲಿ, ಸಂಸದರ ಸಾಂಸ್ಕೃತಿಕ ಹಬ್ಬವೇ ಇರಲಿ, ಪ್ರತಿಯೊಂದು ಸಂದರ್ಭಗಳಲ್ಲಿ ಇಡೀ ಕ್ಷೇತ್ರದಲ್ಲಿ ಹೊಸ ಚೈತನ್ಯ ಮೂಡಿಸಿದ್ದಾರೆ. ಮೊದಲ 5 ವರ್ಷದಲ್ಲಿ ಅಣ್ಣಾ ಸಾಹೇಬರ ಅಭಿವೃದ್ಧಿ ಕಾರ್ಯಗಳ ಯಶಸ್ಸು ಮತ್ತು ಜನಮಾನಸದಲ್ಲಿ ಅವರ ಇಮೇಜ್ ನೋಡಿದ ನಂತರ ಭಾರತೀಯ ಜನತಾ ಪಕ್ಷವು ಅವರನ್ನು ಮರುನಾಮನಿರ್ದೇಶನ ಮಾಡಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸುವುದಕ್ಕಾಗಿ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಅವರು ಪ್ರಚಂಡ ಬಹುಮತದಿಂದ ಗೆಲ್ಲುವುದರಲ್ಲಿ ಸಂಶಯವಿಲ್ಲ. ಚಿಕ್ಕೋಡಿಯ ಮತದಾರರು ಹೇಳುತ್ತಿದ್ದಾರೆ, ಮೈ ಮೋದಿ ಕಾ ಪರಿವಾರ್ ಹೂಂ. ಮೇ 7 ಮೋದಿಗೆ ಮತ, ಮೇ 7 ಅಣ್ಣಾಗೆ ಮತ, ಮೇ 7 ಕಮಲಕ್ಕೆ ಮತ.